एसोसिएशन ऑफ कंसल्टिंग सिविल इंजीनियर सेंटर बीदर के अध्यक्ष विरशेट्टी मनाजे ने बताया कि एसोसिएशन ऑफ कंसल्टिंग सिविल इंजीनियर सेंटर बीदर ने सोमवार 15 सितंबर को शहर के पूज्य चन्नबसवा पट्टा देवरी रंग मंदिर में इंजीनियर्स दिवस का आयोजन किया है। उन्होंने आज बीदर में एक प्रेस मीट में बताया कि यह कार्यक्रम सर एम विश्वेश्वरैया की 165वीं जयंती के अवसर पर आयोजित किया गया है। कार्यक्रम दोपहर 12:45 पर शुरू होगा। मंचीय कार्यक्रम से पहले सुबह 9 बजे बसवेश्वर सर्कल से रंग मंदिर तक विश्वेश्वरैया की एक चित्र शोभा यात्रा निकाली जाएगी, जिसे इंजीनियर शिव कुमार कामशेट्टी हरी झंडी दिखाकर रवाना करेंगे। उन्होंने बताया कि कार्यक्रम के मुख्य अतिथि कर्नाटक सिंचाई निगम के पूर्व प्रबंध निर्देशक मल्लिकार्जुन बी गुंगे होंगे और एसआरजे स्टील जालना के क्षेत्रीय प्रबंधक वल्लभ पथुराकर भी इसमें शामिल होंगे। प्रेस कॉन्फ्रेंस में अशोक उप्पे, ओमकार पाटिल, शिव कुमार पाटिल, प्रशांत बेलकेरे, अमित कुमार, महेश और अन्य उपस्थित थे। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ವಿಜೃಂಭಣೆಯಿಂದ ನಾವು ಆಚರಿಸಲಿಕ್ಕೆ ಈ ಕಾರ್ಯಕ್ರಮ ಆಚರಿಸಲಿಕ್ಕೆ ನಿಶ್ಚಯ ಮಾಡಿದ್ದೀವಿ. ಅದರ ಜೊತೆ ಈ ಪತ್ರಿಕಾಗೋಷ್ಠಿ ಇದು ಮಾಡ್ತಾ ಇರೋದು ಸರ್ ಎಂ ವಿಶ್ವೇಶ್ವರಯ್ಯವರ 165ನೇ ಭಾರತ ಆನಿವರ್ಸರಿ ಇದೆ ಈ ಸಲ. ಅದಕ್ಕೆ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಏನು ಬರ್ತ್ ಆನಿವರ್ಸರಿನ ಇಂಜಿನಿಯರ್ಸ್ ಡೇ ಅಂತ ನೋಟಿಫೈ ಮಾಡಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಬಿ ಗುಂಗೆ ಅಂತೇಳಿ, ಮ್ಯಾನೇಜಿಂಗ್ ಡೈರೆಕ್ಟರ್ ರಿಟೈರ್ಡ್, ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಬ್ಯಾಂಗ್ಳೂರು ಇರಿಗೇಷನ್ ಡಿಪಾರ್ಟ್ಮೆಂಟ್ಲಿಂದ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಶ್ರೀ ವಲ್ಲಭ್ ಪಾತುರ್ಕರ್, ರೀಜನಲ್ ಮ್ಯಾನೇಜರ್ ಎಸ್ಆರ್ಜೆ ಪೆಟಿ ಸ್ಟೀಲ್ಸ್ ಜಾಲ್ನಾ, ಇವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಈ ಕಾರ್ಯಕ್ರಮ ನಾವು ತುಂಬ ವಿಜೃಂಭಣೆಯಿಂದ ನಡೀತದೆ. ಬಸವೇಶ್ವರ ಸರ್ಕಲ್ನಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಪೋರ್ಟ್ರೇಟಿನ ಒಂದು ಭಾವಚಿತ್ರದ ಮೆರವಣಿಗೆ ಮುಖಾಂತರ ನಾವು ರಂಗಮಂದಿರಕ್ಕೆ ಬರ್ತೀವಿ. ಈ ಏನು ಮೆರವಣಿಗೆ ಇದೆ, ಈ ಮೆರವಣಿಗೆಗೆ ಉದ್ಘಾಟಕರಾಗಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಮಶೆಟ್ಟಿಯವರು, ಶಿವಶಂಕರ್ ಕಾಮಶೆಟ್ಟಿಯವರು ಬರ್ತಾ ಇದ್ದಾರೆ ಈ ಪ್ರೊಸೆಷನ್ ಉದ್ಘಾಟಕರಾಗಿ. ಈ ಪ್ರೊಸೆಷನ್ 9ರಿಂದ 11:30 ತನಕ ನಾವು ಅಲಾಂಗ್ ದ ಬಸವೇಶ್ವರ ಸರ್ಕಲ್ನಿಂದ ಸ್ಟಾರ್ಟ್ ಆದರೆ ಅಂಬೇಡ್ಕರ್ ಸರ್ಕಲ್, ನಂತರ DC ಆಫೀಸ್ ಮುಂದ್ಗಡೆಯಿಂದ ರೋಟ್ರಿ ಸರ್ಕಲ್, ಕನ್ನಡಾಂಬೆ ಸರ್ಕಲ್ನಿಂದ ನಾವು ರಂಗಮಂದಿರ್ನಲ್ಲಿ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತೀವಿ. ಈ ಕಾರ್ಯಕ್ರಮ ಒಂದು ವಿಶೇಷ ಅಂದರೆ ಎಲ್ಲ ಇಂಜಿನಿಯರ್ಸ್, ಬರೀ ಇಂಜಿನಿಯರ್ಸ್ ಎಲ್ಲ, ಇದಕ್ಕೆ ಏನು ಕಟ್ಟಡ ಕಾರ್ಮಿಕರು ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತು ಮನೆ ಕಟ್ಟಂಥ ಜನ ಇದ್ದಾರೆ, ಎಲ್ರಿಗೂ ಒಂದು ಇನ್ವಾಲ್ವ್ ಮಾಡಿ ಇಡೀ ಬೀದರ್ ಈ ಆ್ಯಕ್ಟಿವಿಟೀಸ್, ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಒಂದು ಕಾನ್ಸೆಪ್ಟ್ ಏನಿದೆ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದಂದರೆ ಇದು 10 ವರ್ಷ ಮುಗಿದು 11ನೇ ವರ್ಷದ ಕಾರ್ಯಕ್ರಮ. ನಾವು ಸ್ಟಾರ್ಟ್ ಆಗಿ 2014ರಲ್ಲಿ ಈ ಸಂಘಟನೆ ನಾವು ಸ್ಟಾರ್ಟ್ ಮಾಡಿದ್ದು, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ. ಈ ಕಾರ್ಯಕ್ರಮಕ್ಕೆ ನಮ್ದು ಸಪೋರ್ಟಿಂಗ್ ಆರ್ಗನೈಸೇಷನ್ ಆಗಿ ACE ಬೀದರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಬೀದರ್ ಅಂತೇಳಿ ನಾವು 1990ರಲ್ಲಿ ಆಲ್ಮೋಸ್ಟ್ 27ನೇ ವರ್ಷ, ಅದೂ ಒಂದು ಸಹಯೋಗ, ಅದು ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಸಹಯೋಗ ಇದೆ. ಮತ್ತು ರಿಯಲ್ ಎಸ್ಟೇಟ್ ಡೆವಲಪರ್ ಅಸೋಸಿಯೇಷನ್ ಬೀದರ್ ಅವ್ರದ್ದು ಈ ಕಾರ್ಯಕ್ರಮಕ್ಕೆ ಸಹಯೋಗ ಇದೆ. ಎಲ್ಲರೂ ಸೇರಿ, ಯಾರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿದ್ದೀವಿ, ಯಾರು ಬಿಸ್ನೆಸ್ ಸಪೋರ್ಟಿಂಗ್ ಬಿಸ್ನೆಸ್ ಇದ್ದಾವೆ, ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಪೋರ್ಟಿಂಗ್ ಬಿಸ್ನೆಸ್ ಲೈಕ್ ಸಿಮೆಂಟ್, ಸ್ಟೀಲ್, ಹಾರ್ಡ್ವೇರ್, ಎಲ್ಲರೂ ಇದಕ್ಕೆ ಇವರು ಸಹಯೋಗ ಇದೆ ಹೇಳಬೇಕಾದ್ರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಟಾಟಾ ಲೈಫ್ ಇನ್ಶೂರೆನ್ಸ್ ಕಂಪ್ನಿದು ಶ್ರೀಪಾದ್ ಸಂತಪುರ್ಕರ್ ಅಂತಿದ್ದಾರೆ, ಅವರು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ದೇ ಆರ್ ದ ಸ್ಪಾನ್ಸರರ್ ಫಾರ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮನ್ನು ಎಲ್ಲರೂ ಮ್ಯಾಕ್ಸಿಮಮ್ ನಮಗೇನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಂಡಸ್ಟ್ರೀಸ್ ಯಾರ್ಯಾರು, ನಾವು ಗ್ರಾನೈಟ್ ಇದೆ, ಟೈಲ್ಸ್ ಇದೆ, ಹಾರ್ಡ್ವೇರ್ ಇದೆ, ಬ್ರಿಕ್ಸ್, ಸ್ಯಾಂಡ್, ಎಲ್ಲರೂ ಯಾರ್ಯಾರು ನಮಗೆ ಈ ಆ್ಯಕ್ಟಿವಿಟಿ, ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರೆಲ್ಲರದು ಒಂದು ಸಹಯೋಗ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಲಾಸ್ಟ್ 27 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ಈ ಸಲ ನಾವು ಸ್ಪೆಷಲ್ ಆಗಿ ಇದನ್ನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ತಮಗೆ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಿಕಾ ಬಾಂಧವರಿಗೆ
ಈ ಕಾರ್ಯಕ್ರಮನ ಮ್ಯಾಕ್ಸಿಮಮ್ ಹೈಲೈಟ್ ಮಾಡಿ ಬೀದರ್ ಜನರಿಗೆ ಮುಟ್ಟಿಸ್ಬೇಕಂತೆ ತಮ್ಮಲ್ಲಿ ಕಳಕಳೆ ವಿನಂತಿ. ಧನ್ಯವಾದಗಳು. ಯಾರಿಗೆ ನಾವು ಗೆಸ್ಟ್ ಏನದಲ್ಲ ನಾವು ಕರೆದೀವಿ, ಅದರ ಬಗ್ಗೆ ಏನದ ಡೀಟೇಲ್ಸ್ ಹೇಳಿದ್ದಾರೆ. ನಾ ಆ್ಯಸ್ ಎ ACCI ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಸೆಕ್ರೆಟ್ರಿ ಇದ್ದೀನಿ. ಮತ್ತು ನಮ್ಮೆಲ್ಲ ಕುಂತ ವೇದಿಕೆ ಮೇಲೆ ಎಲ್ಲರೂ ಕುಂತಂಥ ಎಲ್ಲ ಶಿವಕುಮಾರ್ ಇದ್ದಾರೆ, ನಮ್ಮಲ್ಲಿ ಮಹೇಶ್ ಬರಂಡೆ ಇದ್ದಾರೆ ಅವರೆಲ್ಲ, ಮತ್ತು ನಮ್ಮಲ್ಲಿ ಅಮಿತ್ ನಾಗೂರಿಯವರು ಇದ್ದಾರೆ, ಮತ್ತು ಟ್ರೆಜರರ್ ನಮ್ಮಲ್ಲಿ ಅಮಿತ್ ಕುಮಾರ್ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಹೀಗೆ ಅನೇಕ ನಾವೇನದಲ್ಲ ನಮ್ಮದೊಂದು ಸಂಘಟನೆ ಈ ಒಂದು ಅಸೋಸಿಯೇಷನ್ಗೆ ಬೀದರ್ ಸೆಂಟರ್ನಲ್ಲಿ ಒಂದು 46 ಮಂದಿ ಏನದಲ್ಲ ನಾವು ಮೆಂಬರ್ಸ್ ಇದ್ದೀವಿ, 68 ಜನ ಸಾರಿ. ಮತ್ತು ಈ ಒಂದು ಆರ್ಗನೈಜೇಷನ್ ಬಂದಿಂದು 10ನೇ ವರ್ಷ ಕಂಪ್ಲೀಟ್ ಆಗಿದೆ. 11ನೇ ವರ್ಷಕ್ಕೆ ಏನದಲ್ಲ ನಾವು ಪಾದಾರ್ಪಣೆ ಮಾಡ್ತಿದ್ದೀವಿ ಮತ್ತು ಸಕ್ಸಸ್ಫುಲಿ ನಾವೇನದ ತೊಗೊಂಡು ಬರ್ತಾ ಇದ್ದೀವಿ. ಇದ್ರದ್ದು ಇಂಟೆನ್ಷನ್ ಅಷ್ಟೇ ಕಿ ಏನದಲ್ಲ ಎಲ್ಲರಿಗೆ ಏನದ ಮಟೀರಿಯಲ್ ಸಪ್ಲೈಯರ್ಸು, ನಮ್ಮ ಕಾಂಟ್ರಾಕ್ಟರ್ಸು, ನಮ್ಮ ಇಂಜಿನಿಯರ್ಸು, ನಮ್ಮ ಬಾಂಧವರು, ನಮ್ದು ಅನೇಕ ನಮ್ಮ ಬೀದರ್ ಸಿಟಿಜನ್ಶಿಪ್ ಮಂದಿಗೆ ಟು ಮೇಕ್ ಅವೇರ್ನೆಸ್ ಅಷ್ಟೇ. ವಿಶ್ವೇಶ್ವರಯ್ಯ ಜನ್ಮ ಶತಾಬ್ದಿ 165 ಇಯರ್ಸ್ ಮಾಡೋದು ನಮ್ಮದು ಇಂಟೆನ್ಷನ್ ಅಷ್ಟೇ ಕಿ ಏನದಲ್ಲ ಈ ಒಂದು ವೇದಿಕೆ ಹಂತ ಮೇಲೆ ಎಲ್ಲರಿಗೆ ಏನದಲ್ಲ ಅದರದ್ದು ಬಗ್ಗೆ ಬಿಲ್ಡಿಂಗ್ಸ್ ಬಗ್ಗೆ ಏನದಲ್ಲ ಅವೇರ್ನೆಸ್ ಬರಲಿ. ಮತ್ತು ಯಾವ ರೀತಿಯಿಂದ ಕಟ್ಟಡ ಮಾಡಬೇಕು, ಇಂಜಿನಿಯರ್ಸ್ನು ಏನದಲ್ಲ ಬಂದು ಏನದಲ್ಲ ಒಳ್ಳೆಯ ರೀತಿಲಿ ಏನದಲ್ಲ ಸ್ಪೀಚ್ ಅದನ್ನು ಕೊಡ್ತಾರೆ, ಅದರ ಬಗ್ಗೆ ನಾಲೆಜ್ ಶೇರ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಕಳಕಳಿ ನಾವು ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿ ವರ್ಷವೂ ನಾವೇನದಲ್ಲ ಇದು ವಿಜೃಂಭಣೆಯಿಂದ ನಾವು ಆಚರಿಸೋದು ಅಷ್ಟೇ ಇಂಟೆನ್ಷನ್ ಕಿ ಎಲ್ಲರಿಗೆ ಏನದಲ್ಲ ಅವೇರ್ನೆಸ್ ಆಗಿ ಎಲ್ಲರೂ ಬಿಲ್ಡಿಂಗ್ಸ್ ಬಗ್ಗೆ ಏನದಲ್ಲ ಬರಬೇಕು ಅವೇರ್ನೆಸ್ಸು, ಮತ್ತು ಎಲ್ಲರದ್ದು 4 ಮಾತು ಏನದಲ್ಲ ಎಲ್ಲರ ಕಿವಿಯಾಗಿ ಹೋಗಬೇಕು, ಅಷ್ಟೇ ಇಂಟೆನ್ಷನ್. ಈ ಒಂದು ಮುಖಾಂತರ ವೇದಿಕೆ ಮುಖಾಂತರ ಏನದಲ್ಲ ಎಲ್ಲರಿಗೆ ತಿಳಿತು ಅಂದ್ರೆ ನಮ್ಮದೊಂದು ಆರ್ಗನೈಜೇಷನ್ಗೆ ಕೀರ್ತಿ ಬರ್ತದೆ ಮತ್ತು ನಮ್ಮ ಇಂಜಿನಿಯರ್ಸ್ನೂ ಕೀರ್ತಿ ಬರ್ತದೆ ಅಂತ ಹೇಳಿ ಒಂದು 4 ಮಾತು ಹೇಳಿ ತಾವು ವಿಜೃಂಭಣೆ ಆಚರಿಸಿ ಅನ್ನೋದಲ್ಲಿ ಎಲ್ಲ ಮದ್ದವರಿಗೆ ಅನ್ನೋದೆಲ್ಲ ಮಾಡಬೇಕು ಅಂತ ಹೇಳಿ ಥ್ಯಾಂಕ್ ಯು.